ಹಾಕಿ ಗ್ರಾಮೀಣ ಕ್ರೀಡೆಯಾಗಿ ಹುಟ್ಟಿ ರಾಷ್ಟ್ರ ಕ್ರೀಡೆಯಾಗಿ ಮಾನ್ಯತೆಯನ್ನು ಪಡ್ಕೊಂಡಿದ್ದು, ಈ ಹಾಕಿ ಕ್ರೀಡೆಗೆ ಜಿಲ್ಲೆಯ ಗ್ರಾಮೀಣ ಪ್ರತಿಭೆಗಳು ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡಿರುವುದು ಹೆಮ್ಮೆಯ ವಿಚಾರ ಅಂತ ಸಮಾಜ ಸೇವಕ, ಬಿಜೆಪಿ ಮುಖಂಡ ಹರಪಳ್ಳಿ ರವೀಂದ್ರ ಅಭಿಪ್ರಾಯಪಟ್ಟರು. ಸೋಮವಾರಪೇಟೆಯ ಟರ್ಫ್ ಮೈದಾನದಲ್ಲಿ ಯಂಗ್ ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್ನಿಂದ ಆಯೋಜಿಸಲಾಗಿದ್ದ ರಾಜ್ಯ ಮಟ್ಟದ ಚಾಂಪಿಯನ್ ಟ್ರೋಫಿ ಹಾಕಿ ಪಂದ್ಯಾವಳಿಯಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿ ಕ್ರೀಡಾಕೂಟದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದರು. ಮಹಿಳೆಯರು, ಪುರುಷರು, ಯುವಕ, ಯುವತಿಯರನ್ನ ರಾಷ್ಟ್ರದ ಹಾಕಿ ಕ್ರೀಡೆಗೆ ಕೊಡುಗೆಯಾಗಿ ನೀಡಿದ ಜಿಲ್ಲೆ ಇದಾಗಿದೆ. ಇಂದು ಯಂಗ್ ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್ ವತಿಯಿಂದ ನಡೆಸ್ತಾ ಇರುವ ಹಾಕಿ ಸ್ಥಳೀಯರಿಗೆ ಮನರಂಜನೆಯ ಹಬ್ಬವಾಗಿ ಪರಿಣಮಿಸಿದೆ ಎಂದು ಪಂದ್ಯಾವಳಿಗೆ ಶುಭ ಹಾರೈಸಿದರು. ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್ ಅದ್ಭುತ ಕ್ರೀಡಾಕೂಟವನ್ನು ನಡೆಸ್ತಾ ಇದ್ದಾರೆ. ಇದು ಸೋಮವಾರಪೇಟೆಯ ಜನತೆಗೆ ಒಂದು ಕ್ರೀಡಾ ಹಬ್ಬ. ಈ ಕ್ರೀಡೆಯಿಂದ ನಮ್ಮ ಯುವ ಜನತೆ ಕ್ರೀಡಾ ಸ್ಫೂರ್ತಿಯನ್ನು ಹೆಚ್ಚಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಯಂಗ್ ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್ ಅವರು ಮುಂದಿನ ದಿನಗಳಲ್ಲಿ ಇದೇ ತರಹ ಹಾಕಿ ಉತ್ಸವವನ್ನು ಆಚರಿಸಬೇಕು. ಕ್ರೀಡಾಕೂಟ ಯುವ ಜನತೆಗೆ ಒಂದು ಪ್ರೇರಣೆ. ಹಾಗಾಗಿ ಇವರ ಈ ಕ್ರೀಡಾಕೂಟವು ಎಲ್ಲ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡುವುದು ಮತ್ತು ಎಲ್ಲ ಕ್ರೀಡೆಗಳಿಗೂ ಪ್ರೋತ್ಸಾಹದಾಯಕವಾಗಿದೆ. ಯಂಗ್ ಇಂಡಿಯನ್ ಅಸೋಸಿಯೇಷನ್ನ ಈ ಅದ್ಭುತ ಕಾರ್ಯ ನನ್ನ ಶ್ಲಾಘನೀಯತೆ ಇದೆ ಮತ್ತು ನನ್ನ ಪ್ರೋತ್ಸಾಹ. It's hard games for India, utilizing China and Sonu Pangla. Guys, she has represented India. She was part of global mixed martial kickboxing championship, and she is represented. India hogi, India. Vinay. Now we have teamwork representing the